ಸುಳ್ಳು ಪಳ್ಳಿ ಹೇಳಕ್ಕಲ್ಲ. ನಾನು ಅನ್ನಪೂರ್ ಲೇಔಟ್ ಮಾಡಿದ್ದೀನಿ ನನಗೆ ಒಂದು ತಪ್ಪಿಟ್ರೆ ನಾನು ಯಾವುದೇ ನಾನು ಸುಳ್ಳು ಪಳ್ಳಿ ಹೇಳಕ್ಕಲ್ಲ. ನಾನು ಅನ್ನಪೂರ್ ಲೇಔಟ್ ಮಾಡಿದ್ದೀನಿ ನನಗೆ ಒಂದು ತಪ್ಪಿಟ್ರೆ ನಾನು ಸುಳ್ಳು ಪಳ್ಳಿ ಹೇಳಕ್ ಬರಲ್ಲ. ನಾನು ಅನ್ನಪೂರ್ ಲೇಔಟ್ ಮಾಡಿದ್ದೀನಿ ನನಗೆ ಒಂದು ತಪ್ಪಿಟ್ರೆ ನಾನು ಯಾವುದೇ ಸೋಮ್ ಸಿಂಗ್ ಒಳ್ಳೆ ನಟರು ಕೂಡ, ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಯಾವ ನಟರು ಕಡಿಮೆ ಇಲ್ಲ. ಮೊದಲು ನಾವು ನೋಡಿದ ಹಾಗೆ ಕಾಡುಗೋಡಿ ವಿದ್ಯಾಸಂಸ್ಥೆಯನ್ನು ತೆರೆದುಕೊಂಡು ಒಂದಿಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಹಂಚಿಕೊಂಡು ಅದನ್ನೂ ಸರಿಯಾಗಿ ಮಾಡೋಕ್ಕಾಗಲಿ. ಆ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನಿಗೆ ಕೊಲೆ ಆಯಿತು, ಶೂಟ್ ಮಾಡಿ ಸಾಯಿಸಲಾಯಿತು. ಅದಕ್ಕೆ ಹೊಣೆ ಯಾರು? ಇದೇ ಸೋಮ್ ಸಿಂಗ್. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ವಿದ್ಯಾಸಂಸ್ಥೆ ನಡೆಸ್ಕೊಂಡು ಎಜುಕೇಟೆಡ್ ಆಗಿರುವಂಥ ವ್ಯಕ್ತಿ ಇಂಥ ಹೂಗಳಿಗೆ ಸಪೋರ್ಟಿವ್ ಆಗಿರ್ತಾರಂದ್ರೆ ನಿಜಕ್ಕೂ ಅಸಹ್ಯ ಪಡಿಸುತ್ತೆ. ಒಂಥರ ಸೋಮ್ ಸಿಂಗ್ ಅವರು ಬಹುಮುಖ ಪ್ರತಿಭಾವಂತ. ವಿದ್ಯಾಸಂಸ್ಥೆ ನಡೆಸ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ನಟನೆ ಮಾಡ್ತಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ಭೂಗಳ್ಳ ರಾಮಾಂಜನೇಯ ಕುರಿತಾದ್ದಾಗಿದೆ. ಭಾಳ ಆಶ್ಚರ್ಯಕರ ವಿಷಯ ಅಂದರೆ ಈ ರಾಮಾಂಜನೇಯ ರಾಜಧಾನಿ ಬೆಂಗಳೂರಿನ ಮಾದೇವಪುರ ಕ್ಷೇತ್ರದ ಲಿಂಬಾವಳಿಯವರ ಕ್ಷೇತ್ರದ BJP ಕಾರ್ಯಕರ್ತ. ಈತನ ಪ್ರಮುಖವಾದ ಕೆಲಸ ಅಂದರೆ ರಾಜಕಾಲುವೆಗಳನ್ನು ಕಬಳಿಸುವಂಥದ್ದು, ಅನಧಿಕೃತ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ಮಾಡಿಕೊಂಡು ಜನರಿಗೆ ಉಂಡೆನಾಮ ಹಾಕುವಂಥ ಕೆಲಸವನ್ನು ಮಾಡೋದು. ಯಾಕೆ ನೇರವಾಗಿ ಹೇಳ್ತೀವಿ ಅಂದರೆ ಈಗಾಗಲೇ ಸಾಬೀತಾಗಿದೆ. ರಾಮಾಂಜನೇಯ ಕಾಡುಗೋಡಿ ಬೆಳ್ತೂರು ಸೊರೆ ನಂಬರ್ಗಳಲ್ಲಿ ನಿರ್ಮಿಸಿರುವಂಥ ಲೇಔಟ್ ಅನಧಿಕೃತ, ಆ ರಾಜಕಾಲುವೆಗಳನ್ನು ಒಳಗೊಂಡಿರುವಂಥ ಅನಧಿಕೃತ ಲೇಔಟ್ ಅನ್ನೋದು ಸಾಬೀತಾಗಿದೆ. ಈ ಬಗ್ಗೆ ಅಂದರೆ ಈ ಅನಧಿಕೃತ ಲೇಔಟ್ ಬಗ್ಗೆ ಈಗಾಗಲೇ ವರದಿಗಳನ್ನು ಮಾಡಿದ್ದೀವಿ. NGTಯಲ್ಲಿ ಹಾಗೂ ಹೈಕೋರ್ಟಲ್ಲಿ ದಾವೆ ಹೂಡಿರುವಂತಹ ಜಗನ್ ಕುಮಾರ್ ಅವರ ಮಾಹಿತಿಯನ್ನು ಆಧರಿಸಿ ಒಂದಿಷ್ಟು ವರದಿಗಳನ್ನು ಪ್ರಸಾರ ಮಾಡಿದ್ದೀವಿ. ಅದಕ್ಕೆ ಭೂಗಳ್ಳ ರಾಮಾಂಜನೇಯ ಪರವಾಗಿ ಭಾಳಷ್ಟು ಜನ ಅಂದರೆ ಇರ್ತಾರಲ್ಲ, ಕೆಟ್ಟವ್ರ ಪರವಾಗಿರ್ತಾರೆ, ಒಳ್ಳೆಯವ್ರ ಪರವಾಗಿರ್ತಾರೆ. ಹಾಗಾಗಿ ಈ ಭೂಗಳ್ಳನ ಪರವಾಗಿ ಒಂದಿಷ್ಟು ಜನ ನಮಗೆ ಫೋನ್ ಮಾಡಿ, ಇಲ್ಲ ಸರ್ ಆತನು ಹರಿಶ್ಚಂದ್ರನ್ ತುಂಡು ಭಾಳ ಒಳ್ಳೆಯ ಮನುಷ್ಯ, ಭಾಳ ದಾನಶೂರಕರ್ಣ ಅಂತ ಬ್ಯಾಟಿಂಗ್ ಮಾಡಿದರು. ಆದರೆ ಕೆಲವರು ತೆರೆಮರೆಯಲ್ಲಿ ಬೇರೆ ಮೂಲಗಳಿಂದ ಹೆದರಿಸುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆಲ್ಲ ಡೋಂಟ್ ಕೇರ್ ಅಂತೀವಿ. ಆದರೆ ಬಹಳ ಮುಖ್ಯವಾಗಿ ಒಂದು ವಿದ್ಯಾಸಂಸ್ಥೆ ನಡೆಸುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸೋಮ್ ಸಿಂಗ್ ಅಂತ ಕಾಡುಗೋಡಿಯವರು. ಆ ವ್ಯಕ್ತಿ ಈತನಿಗೆ ಬೆಂಬಲವಾಗಿರೋದು ಭಾಳ ಆಶ್ಚರ್ಯಕರವಂಥದ್ದು. ಅಂದರೆ ನಿಜ ಹೇಳಬೇಕಂದ್ರೆ ಸೋಮ್ ಸಿಂಗ್ ಕೂಡ ಸಾಚ ಅಲ್ಲ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ ಇತ್ತೀಚೆಗೆ. ಆ ವ್ಯಕ್ತಿ ಕುರಿತು ಕೆಲವೊಂದಿಷ್ಟು ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಹೋದಾಗ ಸೋಮ್ ಸಿಂಗ್ ಕೂಡ ಸರ್ಕಾರಿ ಜಾಗಗಳನ್ನು ಕಬಳಿಸಿರುವಂಥದ್ದು ಖಚಿತವಾಗಿದೆ. ಸರ್ಕಾರದಿಂದ ಲೀಸ್ಗೆ ಪಡೆದಂಥ ಜಾಗದಲ್ಲಿ ಒಂದಿಷ್ಟು ವಾಣಿಜ್ಯ ಮಳಿಗೆ ಕಟ್ಟಿಕೊಂಡು ಸದ್ದಿಲ್ಲದೆ ಡಾಕ್ಯುಮೆಂಟ್ಗಳನ್ನು ಮಾಡಿಕೊಂಡು ವಿದ್ಯಾಸಂಸ್ಥೆ ವಾಣಿಜ್ಯ ಕಟ್ಟಡಗಳಿಂದ ಬಾಡಿಗೆ ಪಡ್ಕೊಂಡು ಓಡಾಡ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಅಷ್ಟೆಲ್ಲ ಮಾಡಿದ ಮೇಲೆ, ಹಣ ಮಾಡಿದ ಮೇಲೆ ತಾನೂ ಕೂಡ ಕಾರ್ಪೊರೇಟರ್ ಆಗಬೇಕು ಅನ್ನೋಂಥ ವಿಚಾರವನ್ನು ಜನರಿಗೆ ಹೇಳ್ಕೊಂಡು ಓಡಾಡ್ತಾ ಇರುವಂಥದ್ದು ತಿಳಿದು ಬಂದಿದೆ. ಒಂದು ರೀತಿಯಲ್ಲಿ ಸೋಮ್ ಸಿಂಗ್ ಈ ಅನಧಿಕೃತ ಲೇಔಟ್ಗಳನ್ನು ಮಾಡುವಂತಹ ರಾಮಾಂಜನೇಯಗೆ ಬೆನ್ನೆಲುಬಾಗಿದ್ದಾರೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಲ್ಲದೆ ಈಗಾಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದರ ನಡುವೆ ನಮಗೆ ತಿಳಿದು ಬಂದಿದ್ದಂದರೆ ಇದೇ ಸೋಮ್ ಸಿಂಗ್ ದೂರುದಾರರನ್ನು ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿ ಏನೋ ಒಂದು ನಿರ್ಣಯಕ್ಕೆ, ಒಂದು ಅಂತಿಮ ತೀರ್ಮಾನಕ್ಕೆ ಬರಲು ಪ್ರಯತ್ನ ಪಟ್ಟಿದ್ದು ಕೂಡ ನಮ್ಗೆ ತಿಳಿದು ಬಂದಿದೆ. ಈ ವಿಚಾರದಕ್ಕಿಂತ ಮೊದಲಾಗಿ ಹೇಳಬೇಕಂದ್ರೆ ರಾಮಾಂಜನೇಯ ನಿರ್ಮಿಸಿರುವಂಥದ್ದು ಅಂದರೆ ಈಗಾಗಲೇ ನಾವು ಪ್ರಸಾರ ಮಾಡಿರುವಂಥ ಅನಧಿಕೃತ ಲೇಔಟ್ ಅನಧಿಕೃತ ಎನ್ನುವಂಥ ವಿಚಾರವನ್ನು ಈ ಭೂಗಳ್ಳ ರಾಮಾಂಜನೇಯ ಒಪ್ಪಿಕೊಂಡಿರೋದು
ಭಾಳ ಆಶ್ಚರ್ಯಕರ ಸಂಗತಿ. ರಾಮಾಜಿನ ಒಪ್ಕೊಂಡಿದ್ದಾರೆ. ತಾನು ಮಾಡಿರುವಂತಹ ಲೇಔಟ್ ಅನ್ಅಥರೈಸ್ಡ್ ಲೇಔಟ್ ಅಂದರೆ ಅನಧಿಕೃತ ಲೇಔಟ್ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಹೇಗೆ ಒಪ್ಕೊಂಡಿದ್ದಾರೆ ಅವ್ರ ಬಾಯಿಂದಲೇ ಕೇಳಿ. ಅದ್ರ ಮೇಲೆ ನಾನು ಅಲ್ಲಿ ಆ ರೋಡ್ ಡ್ರೈನೇಜ್ ಹೊಡಿದ್ದು ನಕಾಶನೆಲ್ಲ ಡ್ರೈನೇಜ್ ಇಲ್ಲ, ನನ್ನ ಸ್ವಂತ ಜಮೀನಲ್ಲಿ ಡ್ರೈನೇಜ್ ಹೋಗೋದು. ಆಮೇಲೆ ಈ ಕಡೆ ಮಾಡಿದಾರಲ್ಲ ಆವಾಗ ಅಶ್ವತ್ಥನಾರಾಯಣ ರೆಡ್ಡಿ ಅವ್ರಿಗೂ ಇವರು ವಾಸುದೇವ್ ಸಿಂಗ್ ಅವ್ರಿಗೂ ಏನೋ ತಕರಾರು ಬಂದು 8 ಅಡಿ ಈ ರಾಜಕಾಲುವೆನಲ್ಲಿ ಜಮೀನಿದೆ. ಇದು ವಾಸ್ತವ, ಇದು ಸತ್ಯ. ನಾನು ಸುಳ್ಳು ಪಳ್ಳಿ ಹೇಳಕ್ ಬರಲ್ಲ. ನಾನು ಅನ್ನೊಬ್ರು ಲೇಔಟ್ ಮಾಡಿದ್ದೀನಿ ಅನ್ನೋದು ಒಂದು ತಪ್ಪು ಬಿಟ್ರೆ ಇದು ವಾಸ್ತವ, ಇದು ಸತ್ಯ. ನಾನು ಸುಳ್ಳು ಪಳ್ಳಿ ಹೇಳಕ್ ಬರಲ್ಲ. ನಾನು ಅನ್ನೊಬ್ರು ಲೇಔಟ್ ಮಾಡಿದ್ದೀನಿ ಅನ್ನೋದು ಒಂದು ತಪ್ಪು ಬಿಟ್ರೆ ಇದು ವಾಸ್ತವ, ಇದು ಸತ್ಯ. ನಾನು ಸುಳ್ಳು ಪಳ್ಳಿ ಹೇಳಕ್ ಬರಲ್ಲ. ನಾನು ಅನ್ನೊಬ್ರು ಲೇಔಟ್ ಮಾಡಿದ್ದೀನಿ ಅನ್ನೋದು ಒಂದು ತಪ್ಪು ಬಿಟ್ರೆ ನಾನು ಯಾವುದೇ ಸರ್ಕಾರಿ ಜಾಗಗಳಾಗಲಿ ಕಾಲುವೆಗಳನ್ನಾಗಲಿ ನಾನು ಮುಚ್ಚಿದ್ದು ಇದು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಿಮ್ಮನ್ನ ಕೇಳಿದ್ರ ಸ್ನೇಹಿತರೆ, ಖುದ್ದು ರಾಮಾಜಿನ ಒಪ್ಕೋತಾರೆ ತಾನು ಮಾಡಿರೋದು ಅನ್ಅಥರೈಸ್ಡ್ ಲೇಔಟ್ ಅಂತ. ಇನ್ನೇನು ಬೇಕು ಹೇಳಿ. ನಾವು ಇದುವರೆಗೂ ಪ್ರಸಾರ ಮಾಡಿದ ಸುದ್ದಿಗೂ ಗಮನಿಸಿದ ಕೆಲವರು ನಮಗೆ ಹೇಳಿದರು, ಇಲ್ಲ ಆತನ ಹಾಗೆ ಮಾಡೋದಿಲ್ಲ, ಆತನ ಹರಿಶ್ಚಂದ್ರನ್ ತುಂಡು, ಯಾವುದೋ ಕಾರಣಕ್ಕೂ ಆ ಥರ ಇಲ್ಲಿಗಲ್ ಲೇಔಟ್ಗಳು ಮಾಡೋದಿಲ್ಲ, ರಾಜಕಾಲ ಕಬಳಿಸೋದಿಲ್ಲ ಅಂತ ಹೇಳಿದರು. ನೋಡಿ ರಾಮಾಂಜನೇಯ ಸ್ನೇಹಿತರೆ, ಸೋಮಸಿಂಗ್ ಅವರೇ, ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ವ ನೀವು, ಒಳ್ಳೆಯವನು ಹಾಗೆ ಹೀಗೆ ಅಂತೇಳಿ. ನೋಡಿ ಈಗ ಅವರೇ ಬಾಯಿಂದ ಹೇಳಿದಾರಲ್ವಾ, ಗಮನಿಸಿ ಇದನ್ನು. ನಿಮ್ಮ ಎದುರುಗಡೆ ಹೇಳಿರುವಂಥದ್ದು ಅನ್ಅಥರೈಸ್ಡ್ ಲೇಔಟ್ ಅಂತ. ಇಂತಹ ಭೂಗಳರಿಗೆ ನೀವು ಸಪೋರ್ಟಿವ್ ಮಾಡ್ತೀರಾ? ಈ ಸೋಮಸಿಂಗ್ ಬಗ್ಗೆ ಹೇಳಬೇಕಂದ್ರೆ, ಸೋಮಸಿಂಗ್ ಒಳ್ಳೆ ನಟರು ಕೂಡ, ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಯಾವ ನಟರಿಗೂ ಕಡಿಮೆ ಇಲ್ಲ. ಮೊದಲು ನಾವು ನೋಡಿದ ಹಾಗೆ ಕಾಡುಗೋಡಿಯಲ್ಲಿ ವಿದ್ಯಾಸಂಸ್ಥೆಯನ್ನು ತೆರೆದುಕೊಂಡು ಒಂದಿಷ್ಟು ಮಕ್ಕಳಿಗೆ ವಿದ್ಯೆಯನ್ನು ಹಂಚಿಕೊಂಡಿದ್ದಂಥ ವ್ಯಕ್ತಿ. ಅದನ್ನೂ ಸರಿಯಾಗಿ ಮಾಡೋಕ್ಕಾಗದೆ ಆ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿನಿ ಕೊಲೆ ಆಯಿತು, ಶೂಟ್ ಮಾಡಿ ಸಾಯಿಸಲಾಯಿತು. ಅದಕ್ಕೆ ಹೊಣೆ ಯಾರೋ? ಇದೇ ಸೋಮಸಿಂಗ್. ಈ ವಿಷಯ ಆಲ್ಮೋಸ್ಟ್ ಸ್ಥಳೀಯರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅಂತಹ ವ್ಯಕ್ತಿ ಸರಿಯಾಗಿ ಒಂದು ಶಿಕ್ಷಣ ಸಂಸ್ಥೆ ನಡೆಸಲಿಕ್ಕಾಗದಂತಹ ಅಸಮರ್ಥ ಸೋಮಸಿಂಗ್ ಅಂತ ಹೇಳ್ಬೋದು. ಸದ್ಯಕ್ಕೆ ಈ ಭೂಗಳ ರಾಮಾಂಜನ ಜೊತೆ ಸೇರಿಕೊಂಡು ಭೂ ವ್ಯವಹಾರಗಳನ್ನು ಅಂದರೆ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡಿಕೊಂಡು BJP ಪಕ್ಷದಲ್ಲಿ ಗುರುತಿಸ್ಕೊಂಡು ಮುಂದಿನ ದಿನಗಳಲ್ಲಿ ರಾಮಾಂಜನೇಯ ಆಸೆ ಪಟ್ಟಂತೆ ತಾನೂ ಕೂಡ ಕಾರ್ಪೊರೇಟರ್ ಆಗಬೇಕೆನ್ನುವಂಥ ವ್ಯಕ್ತಿ. ಜೊತೆಗೆ ಭೂಗಳ ರಾಮಾಂಜನೇಯ ಅಂತವರಿಗೆ ಫುಲ್ ಸಪೋರ್ಟಿವ್ ಆಗಿರುವಂಥ ವ್ಯಕ್ತಿ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ವಿದ್ಯಾಸಂಸ್ಥೆ ನಡೆಸ್ಕೊಂಡು ಎಜುಕೇಟೆಡ್ ಆಗಿರುವಂಥ ವ್ಯಕ್ತಿ ಇಂಥ ಭೂಗಳರಿಗೆ ಸಪೋರ್ಟಿವ್ ಆಗಿರ್ತಾರಂದರೆ ನಿಜಕ್ಕೂ ಅಸಹ್ಯ ಕೊಡಿಸುತ್ತೆ. ಒಂಥರ ಸೋಮಸಿಂಗ್ ಅವರು ಬಹುಮುಖ ಪ್ರತಿಭಾವಂತರು. ವಿದ್ಯಾಸಂಸ್ಥೆ ನಡೆಸ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ನಟನೆ ಮಾಡ್ತಾರೆ, ಸಿನಿಮಾಗಳು ನಟನೆ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾರುಗಳನ್ನು ತಗೊಂಡಿದ್ದಾರೆ, ನಟನೆ ಮಾಡ್ತಾರೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ. ಅಂಥ ಪ್ರತಿಭೆ ಇರೋದು ಬೆಳವಣಿಗೆ ಎಷ್ಟು ಜನ ಮಾದೇಪುರದಲ್ಲಿ. ಬಟ್ ಇವರು ಸೋಮಸಿಂಗ್ ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ಬೋದು. ರಾಮನ್ ಜೊತೆ ಸೇರಿಕೊಂಡು ಮಾಜಿ ಸಚಿವರ ಜೊತೆ ಗುರುತಿಸ್ಕೊಂಡು ತಮ್ಮ ಸ್ವಾರ್ಥ ಸಾಧಿಸ್ಕೊಂಡು ಹೋಗ್ತಾ ಇರುವಂಥ ವ್ಯಕ್ತಿ ಎನ್ನುವುದು ಸ್ಥಳೀಯರಿಂದ ನಮ್ಗೆ ಗೊತ್ತಾಗಿದೆ. ಇಂಥ ವ್ಯಕ್ತಿಯಿಂದ ನಾವು ಏನು ನಿರೀಕ್ಷಿಸಲು ಸಾಧ್ಯ ಆಗಿದೆ? ಸದ್ಯದ ವಿಷಯ, ಭೂಗಳ ರಾಮಾಂಜನೇಯ ಮಾಡಿರೋದು ಇಲ್ಲಿಗಲ್ ಲೇಔಟ್ ಕನ್ಫರ್ಮ್. ಸ್ವತಃ ರಾಮಾಂಜನೇಯ ಹೇಳಿರುವಂಥದ್ದು. ಗಮನಿಸಿ ಸ್ನೇಹಿತರೆ, ದಯವಿಟ್ಟು ಕಾಡುಗೋಡಿ ಬೆಳತೂರು ಸುತ್ತಮುತ್ತಲೂ ಆಗಲಿ, ಹೊರಗಡೆಯಿಂದ ಬಂದಂಥವರಾಗಲಿ, ರಾಮಾಂಜನೇಯ ಅನ್ನುವಂಥ ವ್ಯಕ್ತಿ ಆಗಲಿ, ಸೋಮಸಿಂಗ್ ಅಂತ ವ್ಯಕ್ತಿ ಆಗಲಿ, ಇವರ ಸ್ನೇಹಿತರ ಬಳಗದವರಿಂದಾಗಲಿ ಯಾರೇ ಲೇಔಟ್ ಮಾಡಿದರೂ ಕೂಡ ಇಂಥವ್ರ ಲೇಔಟ್ನಲ್ಲಿ ದಯವಿಟ್ಟು ಸೈಟ್ಗಳನ್ನು ತೆಗೆದುಕೊಳ್ಳಬೇಡಿ. ತೆಗೆದುಕೊಂಡ್ರೆ ನಾಮ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನೀವು ನೆಮ್ಮದಿಯಾಗಿ ಮನೆ ಕಟ್ಟಿಕೊಂಡು ನಿರ್ಮಾಣ ಮಾಡ್ಕೊಂಡು ಅಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಈಗ ರಾಮಾಂಜನೇಯ ಹೇಳಿದ್ದಾರೆ ಅನ್ಅಥರೈಸ್ಡ್ ಲೇಔಟು ಅನ್ನುವಂಥದ್ದು. ದಯವಿಟ್ಟು ಹೇಳ್ತಾ ಇದ್ದೀವಿ,
ಕೆಲವು ಸತ್ಯಗಳನ್ನೆಲ್ಲ ನಾವು ಹೇಳೋದೆಲ್ಲ ಸತ್ಯನೇ. ಆಲ್ಮೋಸ್ಟ್ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಪೂರ್ವ ದಾಖಲೆ ಇಟ್ಕೊಂಡೇ ಮಾಡೋದು ಸುದ್ದಿ. ಬೇರೆಯವ್ರ ಹಾಗೆ ಮನಸ್ಸಿಗೆ ಬಂದಂತೆ ಸುದ್ದಿಗಳನ್ನ ಮಾಡೋದಿಲ್ಲ. ಎಚ್ಚರವಾಗಿರಿ, ಇಂತಹ ಭೂಗಳಿಂದ ದೂರ ಇರಿ. ಇಂಥವರ ಬಳಿ ನಡಿ ಜಾಗವನ್ನು ಖರೀದಿಸಬೇಡಿ, ಸಂಕಷ್ಟಕ್ಕೆ ಸಿಲುಕೋಬೇಡಿ ಎಂದು ಹೇಳ್ತಾರೆ. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ.